ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ನಾವು ಇವಾಗ ಆರ್ಬಿ ಡೆವಲಪರ್ಸ್ ಆಫೀಸ್ನಲ್ಲಿ ಉಪಸ್ಥಿತರಿದ್ದೇವೆ. ಕಾರಣ, ಈ ಆರ್ಬಿ ಡೆವಲಪರ್ಸ್ MD ಅವರ ಮೇಲೆ ಒಂದು ವೆಬ್ ವಾಹಿನಿಯವರು ಅಂದ್ರೆ ಕ್ರಾಂತಿ ವಾಹಿನಿ ಅಂತ ಹೇಳ್ಬಿಟ್ಟು ಇವರು ಒಂದು ಆರೋಪನ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಲ್ಯಾಂಡ್ ಮಾಫಿಯಾ ಅಂತ ಹೇಳ್ಬಿಟ್ಟು ತಮ್ಮ ಪತ್ರಿಕೆಯಲ್ಲಿ ಇವರು ಫೋಟೋ ಹಾಕಿಬಿಟ್ಟು ಒಂದು ಇವರಿಗೆ ಬಿಂಬಿಸುವಂತ ಹಾಗೂ ಆರೋಪ ಮಾಡಿದಂತ ಒಂದು ವಿಷಯನ ಕಂಡು ಬಂದಿದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಆರ್ಬಿ ಡೆವಲಪರಿನ MD ಇಲ್ಲಿ ಉಪಸ್ಥಿತರಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಬಂದಿದ್ದೇವೆ. ಕೇಳೋಣ ಬನ್ನಿ ಏನಿದೆ ಅಂತ. सर नमस्कार. सर आपके ऊपर क्रांति वाहिनी वालों ने एक इल्जाम लगाया कि आप लैंड माफिया के अंदर मशगूल है, उसके अंदर आप इन्वॉल्व है बोल के, इसके बारे में आप क्या कहना चाहते हैं? सर मुझे इसके बारे में कुछ पता ही नहीं, क्योंकि जब मैं देखा तो मैं खुद शॉक रह गया कि ऐसे भी चीजें आते हैं बोल को। जब मैंने कंपनी स्टार्ट की मार्केट के अंदर, मैं मार्केट में बहुत पुराना हूँ सर, जब मैं डेवलपर बन के आता हूँ मार्केट में, इस ऐसे सब चीजें आ रहे हैं मेरे ऊपर। हालांकि एक भी आज तक मेरे ऊपर दाग नहीं है सर, एक दाग नहीं है। 16 ईयर्स 16-17 साल से हम लोग एक प्लॉट लिटिगेशन नहीं बेचे, लैंड तो दूर की बात है सर, प्लॉट नहीं बेचे हम लोग। तो ये लोग डाल रहे हैं तो ऐसा क्या बोल के उस सर, वो जो पेपर में है ना उसके अंदर मेरा फोटो है, नाम नहीं है, लेकिन ये मिसयूज किया जा रहा है। हमारी इज्जत को भी थोड़ा प्रॉब्लम होता है मार्केट के अंदर, जो हम लोग की जो रिपीटेशन है सर। लेकिन मैं ये बोलना चाहता हूँ, ये शायद उनको कुछ कोई बताया होगा या कुछ उनकी चालें होंगी, पता नहीं है। पर मुझे तो पता नहीं था सर ये सब चीजें बोल के। मैं मेरे एडवोकेट को उनसे मैं मिला नहीं, ये आप पर इल्जाम लगाने क्या रीजन है, क्यों लगा रहे हैं? पता नहीं सर, शायद मैं डेवलप हो रहा हूँ, शायद मार्केट में नाम कर रहा हूँ, अभी मेरा मार्केट में थोड़ा नाम हो रहा है, डेवलप हो रहा हूँ, ये चीज भी हो सकती है। यानी कि आपके डेवलपमेंट देखे ना जाके काम कर रहे हो सकता है सर, हो सकता है, क्योंकि आज क्या है, सब मीडिया की बात नहीं करूंगा, बहुत सारे मीडिया बहुत अच्छे लोग हैं, थोड़े बहुत मीडिया ऐसे भी होते हैं जो अपने फेम के लिए, वो पैसों के लिए कुछ ऐसे भी काम करते हैं। जी, नाम बुरहानुद्दीन जकाती है सर। मैं 3 साल से मार्केट में खुद की एक कंपनी डाला हूँ। वैसे मैं उनके ऊपर एक नोटिस भेजा था, जैसे मेरे एडवोकेट साहब को मैं मिला, बात किया तो उन्होंने नोटिस भेजा उन लोगों के लिए, नोटिस का रिस्पांस नहीं आया। उसके बाद हमने पेपर में विजय कर्नाटक में एक पेपर नोटिफिकेशन भी दिया है। उसके बाद हम लोग केस भी करने वाले हैं। अगर वो आके हमसे माफीनामा मांगते हैं, माफीनामा करते हैं, हम लोग को एक पेपर में क्लीन चिट देना है, हाँ हम लोग गलती से डाले हैं बोल के हम लोग रफा दफा करेंगे, नहीं तो हम लोग केस करेंगे, देखेंगे। ವೀಕ್ಷಕರೇ, ತಾವು ಕೇಳಿದ್ರಿ ಆರ್ಬಿ ಡೆವಲಪರ್ಸ್ MD ಅವರು ನಮ್ಮ ಜೊತೆಗೆ ಮಾತಾಡಿದ್ರ. ಈಗ ನಮ್ಮ ಜೊತೆಗೆ ಇನ್ನೊಬ್ರು ಅವರು ಅಡ್ವೊಕೇಟ್ ಸಹಿತ ಉಪಸ್ಥಿತರಿದ್ದಾರೆ. ಅವ್ರು ಏನೇನು ಆಕ್ಷನ್ ತಗೊಂಡಿದ್ದಾರೆ, ಏನ್ ಮುಂದೆ ಮಾಡ್ಬೇಕಂತ ಮಾಡಿದಾರೆ ಅನ್ನೋದನ್ನ ಅವ್ರ ಜೊತೆಗೆ ಸ್ವಲ್ಪ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಮುಂದೆ ಏನ್ ಕ್ರಮ ಕೈಗೊಳ್ತಾ ಇದ್ರಿ? ಏನಿಲ್ಲ, ಈಗ ಬುರಾನ್ ಜಕಾತಿ ಅವರು ನಮ್ಮ ಪಕ್ಷಗಾರರಿದ್ದಾರೆ. ಕನಿಷ್ಠ ಒಂದು 4 ರಿಂದ 5 ವರ್ಷದಿಂದ ಅವರು ಏನೇ ಲೀಗಲ್ ಅಡ್ವೈಸ್ ಆಗಲಿ ಎಲ್ಲ ನಮ್ಮ ಕಡೆ ತಗೋತಾ ಇದ್ದಾರೆ. ಈ ಒಂದು ಕಾಂತಿ ವಾಹಿನಿಯಲ್ಲಿ ಸುಮಾರು ನವೆಂಬರ್ ತಿಂಗಳಲ್ಲಿ 2025 ನವೆಂಬರ್ ತಿಂಗಳಲ್ಲಿ ಅವರ ಪತ್ರಿಕೆಯ 16ನೇ ಪೇಜ್ ನಲ್ಲಿ ಒಂದು ಹುಬ್ಳಿ ಧಾರವಾಡದಲ್ಲಿ ಲ್ಯಾಂಡ್ ಮಾಫಿಯಾ ಟೈಟಲ್ ನಲ್ಲಿ ಬಹಳಷ್ಟು ಹುಬ್ಳಿ ಧಾರವಾಡ ಬ್ಲಾಕ್ ಲಿಸ್ಟೆಡ್ ಅಥವಾ ರೌಡಿ ಸೀಟರ್ಸ್ ಏನಿದ್ದಾರೆ ಬೇರೆ ಬೇರೆ ವಿಷಯಗಳ ಕುರಿತು ಮತ್ತು ಲ್ಯಾಂಡ್ ಮಾಫಿಯಾದಲ್ಲಿ ಅವರ ಫೋಟೋ ಜೊತೆಗೆ ನಮ್ಮ ಪಕ್ಷಗಾರರಾದ ಬುರಾನ್ ಜಕಾತಿ ಇವರ ಫೋಟೋ ಸಹ ಹಾಕಿದ್ದಾರೆ. ಆದ್ರೆ ಆ ಪೇಪರ್ ನಲ್ಲಿ ಎಲ್ಲಿಯೂ ಸಹ ಅವ್ರ ಹೆಸರಾಗ್ಲಿ, ಅವ್ರ ವಿಷಯ ಕುರಿತು, ಅವ್ರ ವ್ಯವಹಾರದ ಕುರಿತು ಯಾವುದೇ ಸಂಗತಿ ಇಲ್ಲ. ಬರೀ ಫೋಟೋ ಅದನ್ನು ದುರ್ಬಳಕೆ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಹಾಕಿದ್ದಾರೆ, ಅವ್ರಿಗೆ ಎಲ್ಲಿಂದ ಇನ್ಫಾರ್ಮೇಶನ್ ಸಿಕ್ತು ಗೊತ್ತಿಲ್ಲ. ನಾವು ಪ್ರಯತ್ನ ಮಾಡಿದ್ವಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ, ಎಲ್ಲಿನೂ ಅವ್ರ ಸಂಪರ್ಕ ಸಿಗ್ಲಿಲ್ಲ. ಆ ಕಾರಣಕ್ಕಾಗಿ ನಾವು ಲೀಗಲ್ ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ವಿ. ನಾವು ಜನವರಿಯಲ್ಲಿ ಅವರಿಗೆ ಒಂದು ಲೀಗಲ್ ನೋಟಿಸ್ ಕಳಿಸಿದ್ವಿ ಅವರ ಅಡ್ರೆಸ್ಗೆ. ಯಾಕೆಂದ್ರೆ ಈ ಪತ್ರಿಕೆಯ ಮಾಲೀಕರು ಮತ್ತು ಪ್ರಕಾಶಕರು ಮತ್ತು ಸಂಪಾದಕರು ಅವರೇ ಆಗಿದ್ದಾರೆ. ಸಜಾನಂದ್ ಖರಾಟ್ ಈ ಪತ್ರಿಕೆಯ ಮಾಲಕರು, ಸಂಪಾದಕರು ಮತ್ತು ಪ್ರಕಾಶಕರು ಆಗಿದ್ದಾರೆ. ಅವರು ಆ ನೋಟಿಸ್ ತಗೊಳ್ಳಿಲ್ಲ, ಅದನ್ನು ಅಡ್ರೆಸ್ ನಾಟ್ ಫೌಂಡ್ ಅಂತ ಅದು ಹೊಳ್ಳಿ ಬಂದಿತ್ತು ಪರ್ತ್ ನಮ್ಗೆ. ಆ ಕಾರಣಕ್ಕಾಗಿ ನಾವು ಇದೇ ವಾರ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಅದೇ ನೋಟಿಸ್ ಅನ್ನು ಪುನರಾವರ್ತಿಸಿ ಸಾರ್ವಜನಿಕ ತಿಳುವಳಿಕೆ ಅವರಿಗೆ ಅದು ಮಾಹಿತಿ ಸಿಗ್ಲಿ ಅಂತಲ್ಲ ಅದನ್ನು ಪ್ರಕಟಿಸಿದ್ವಿ. ಅದೇ ನೋಟಿಸು ಅದರಲ್ಲಿ ನಾವು ಇದೇ ಹಾಕಿದ್ವಿ, ನಿಮಗೆ ತಪ್ಪು ಮಾಹಿತಿ ಇಂದ ತಪ್ಪು ವಿಷಯದ ಕಾರಣ ನೀವು ಇದನ್ನು ನಮ್ಮ ಪಕ್ಷಗಾರರ ಫೋಟೋವನ್ನು ದುರ್ಬಳಕೆ ಮಾಡಿದ್ದೀರಿ, ಅವರ ವಿರುದ್ಧ ಯಾವುದೇ ಆರೋಪ ಇಲ್ಲ. ಈಗ ನೀವು ಈ ಪತ್ರಿಕೆಯಲ್ಲಿ ಪ್ರಕಟ ಆದ 15 ದಿವಸ ಒಳಗೆ ಅದೇ ಪತ್ರಿಕೆಯಲ್ಲಿ
ಅವರ ಹೆಸರು ಮತ್ತು ಫೋಟೋ ಹಾಕಿ ಕ್ಷಮಾಪಣೆಯನ್ನು ಕೇಳಬೇಕು. ಸಾರ್ವಜನಿಕವಾಗಿ ಇದರ ಬಗ್ಗೆ ಕ್ಲಿಯರಿಫಿಕೇಶನ್ ಕೊಡಬೇಕು. ಇಲ್ಲವಾದರೆ ನಾವು ನಿಮ್ಮ ವಿರುದ್ಧ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸುಗಳನ್ನು ತಮ್ಮ ವಿರುದ್ಧ ನಾವು ಮಾಡೋರಿದ್ದೇವೆ. ಅದೇ ರೀತಿ ನಾವು ಸುಮಾರು 10 ಲಕ್ಷಗಳ ಮಾನಹಾನಿ ಕೇಸನ್ನು ತಮ್ಮ ಮತ್ತು ತಮ್ಮ ಪತ್ರಿಕೆ ವಿರುದ್ಧ ನಾವು ಮಾಡೋರಿದ್ದೇವೆ. ಅದೇ ರೀತಿ ತಮ್ಮ ಪತ್ರಿಕೆಯ ಲೈಸೆನ್ಸ್ ಸಹ ನಾವು ರದ್ದು ಮಾಡಲಿಕ್ಕೆ ಮಾನ್ಯ DC ಮತ್ತು ಪತ್ರಿಕಾ ಭವನಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ಸಹ ಕೊಡ್ತಾ ಇದ್ದೀವಿ ಸರ್. ವೀಕ್ಷಕರೇ, ತಾವು ಎಲ್ಲ ಕೇಳಿದ್ರಿ. ಯಾಕಂದ್ರೆ ಒಂದು ಆರೋಪ ಮಾಡಿದ್ರೆ ಅದು ಆರೋಪ ಅಷ್ಟು ಈಸಿ ಇಲ್ಲ. ಯಾಕಂತ ಹೇಳಿದ್ರೆ ಮಾಡದೇ ಇದ್ದವ್ರ ಮೇಲೆ ಆರೋಪ ಮಾಡಿದ್ರೆ ತಪ್ಪಾಗುತ್ತೆ, ಮಾಡಿದವ್ರ ಮೇಲೆ ಮಾಡಿದ್ರೆ ಅದು ಮಾತು ಬೇರೆ ಆಗುತ್ತೆ. ಅದ ಕುರಿತು ಇವತ್ತು ನಮ್ಮ ಜೊತೆಗೆ ಸಂದರ್ಶನದಲ್ಲಿ ಎಲ್ಲ ಮಾಹಿತಿ ನೀಡಿದ್ದಾರೆ. ಮುಂದೆ ಏನಾಗ್ತದೆ ಅಂತ ಕಾದು ನೋಡೋಣ.